ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತು ಸೆನ್ಸೆಕ್ಸು 562 ಪಾಯಿಂಟ್ಸ್ ಗೇನ್ ಆಗಿ 60,655ನಲ್ಲಿ ಕ್ಲೋಸ್ ಆದರೆ ನಿಫ್ಟಿ 158 ಪಾಯಿಂಟ್ಸ್ ಗೇನ್ ಆಗಿ 18,053ನಲ್ಲಿ ಕ್ಲೋಸ್ ಆಗಿದೆ. ವೇರಾಸ್ ಬ್ಯಾಂಕ್ ನಿಫ್ಟಿ 67 ಪಾಯಿಂಟ್ಸ್ ಗೇನ್ ಆಗಿ 42,235ನಲ್ಲಿ ಕ್ಲೋಸ್ ಆಗಿದೆ. ಇವತ್ತು ನಮ್ಮ ಇಂಡಿಯನ್ ಈಕ್ವಿಟಿ ಮಾರ್ಕೆಟಲ್ಲಿ ಎಫ್ಐಸು ಡಿಐಸು ಇಬ್ಬರೂ ಬೈ ಸೈಡೆ ಬಂದಿದ್ದಾರೆ. ಎಫ್ಐಸು 211 ಕ್ರೋರ್ಸ್ ಬೈ ಮಾಡಿದ್ರೆ ಡಿಐಸು 90 ಕ್ರೋರ್ಸ್ ಬೈ ಮಾಡಿದ್ದಾರೆ. ಫ್ರೆಂಡ್ಸ್, ನೀವು ನಿನ್ನೆ ಮಾರ್ಕೆಟ್ ಏನಾದರೂ ಗಮನಿಸಿದ್ರೆ ಎಫ್ಐಸ್ ರಿಲೇಟೆಡ್ ಆಗಿ 750 ಕ್ರೋರ್ಸ್ ಸೆಲ್ ಮಾತ್ರನೇ ಕಾಣಿಸುತ್ತೆ. ತುಂಬ ಡೇಸ್ ಬ್ಯಾಕಿಂದ ತುಂಬ ಜಾಸ್ತಿ ಸೆಲ್ ಮಾಡ್ತಿದ್ದಾರಲ್ವ. ಮತ್ತು ನಿನ್ನೆ ಮಾರ್ಕೆಟಲ್ಲಿ ಏನಕ್ಕೆ 750 ಕ್ರೋರ್ಸ್ ಸೆಲ್ ಮಾಡಿದ್ದಾರೆ ಅಂದರೆ ಎಫ್ಐಸು ಸೆಲ್ಲಿಂಗ್ ಇಂಟೆನ್ಸಿಟಿ ಕಮ್ಮಿ ಆಗಿದೆ ಅಂತ ಅನ್ಕೊಳ್ಳೋಕೆ ಕ್ವಶನ್ ಮಾರ್ಕು ಬರ್ಬೋದು. ಆದರೆ ನಿನ್ನೆ US ಮಾರ್ಕೆಟ್ಸು ಕ್ಲೋಸಲ್ಲಿತ್ತು. ಗ್ಲೋಬಲ್ ಈಕ್ವಿಟಿ ಮಾರ್ಕೆಟ್ಸು ರಿಲೇಟೆಡ್ ಆಗಿ ವ್ಯಾಲ್ಯೂಮ್ಸ್ ಕಮ್ಮಿ ಇತ್ತು. ಅದರಿಂದನೇ ಎಫ್ಐಸ್ ಒಂದು ಸೆಲ್ಲಿಂಗ್ ನಂಬರ್ಸು ನಮಗೆ ಆ ಥರ ಕಾಣಿಸಿರ್ಬೋದು. ಬಟ್ ಇವತ್ತು ಮಾರ್ಕೆಟ್ ರ್ಯಾಲಿ ಆಗಿದೆ. ಈ ರ್ಯಾಲಿ ಬ್ಯಾಕು ಎಫ್ಐಸ್ ಇದ್ದಾರೆ, ಡಿಐಸ್ ಇದ್ದಾರೆ, ಇವನ್ HNIs ರಿಟೇಲ್ ಇನ್ವೆಸ್ಟರ್ಸು ಇರ್ಬೋದು. ಆ್ಯಂಡ್ ಇವತ್ತಿನ ಮಾರ್ಕೆಟ್ ರಿಲೇಟೆಡ್ ಆಗಿ ಮಾತಾಡ್ಕೊಂಡ್ರೆ ರೀಸೆಂಟ್ ಟೈಮ್ಸಲ್ಲಿ ನೀವು ಗಮನಿಸ್ತಾ ಇದ್ರಿ IT ಸ್ಟಾಕ್ಸ್ ಬೆಳ್ತಿದೆ. 2023ನಲ್ಲಿ ಬೆಟರಾಗಿ ಪರ್ಫಾರ್ಮ್ ಮಾಡಿರೋವಂಥ ಯಾವುದಾದ್ರೂ ಒಂದೇ ಒಂದು ಇಂಡೆಕ್ಸ್ ಅಂದರೆ ಅದು IT ಇಂಡೆಕ್ಸ್ 3% ಬೆಳೆದಿದೆ. ಆ್ಯಂಡ್ ಬ್ಯಾಂಕಿಂಗ್ ಇಂಡೆಕ್ಸ್ ರೀಸೆಂಟ್ ಟೈಮ್ಸಲ್ಲಿ ಸ್ವಲ್ಪ ಕರೆಕ್ಟ್ ಆಗ್ತಿದೆ. ನಿಯರ್ಲಿ 2% ಹತ್ರ ರೀಸೆಂಟ್ ಟೈಮ್ಸಲ್ಲಿ ಫಾಲ್ ಆಗಿದೆ. ಆ್ಯಂಡ್ ಪರ್ಟಿಕ್ಯುಲರ್ ಆಗಿ ಬ್ಯಾಂಕ್ಸ್ ರಿಲೇಟೆಡ್ ಆಗಿ ಇಂಡಸ್ಇಂಡ್ ಬ್ಯಾಂಕ್ ನಂಬರ್ಸು January 18th ಬರುತ್ತೆ. ಆ್ಯಂಡ್ ICICI ಬ್ಯಾಂಕ್ ನಂಬರ್ಸು January 21st ಬರುತ್ತೆ. ಆಲ್ರೆಡಿ ಬಂದಿರುವಂಥ ಬ್ಯಾಂಕಿಂಗ್ ನಂಬರ್ಸು ಇಲ್ಲಿವರೆಗೂ ಪೋಸ್ಟ್ ಮಾಡಿರೋಂಥ ಮೋಸ್ಟ್ ಆಫ್ ದಿ ಬ್ಯಾಂಕಿಂಗ್ ನಂಬರ್ಸು ಎಲ್ಲನೂ ಬೆಟ್ರಾಗೇ ಇದೆ. ಆ್ಯಂಡ್ ICICI ಅವರು ಮಾಡಿರೋಂಥ ರೀಸೆಂಟ್ ಕ್ವಾರ್ಟರ್ಸ್ನಲ್ಲಿ ಯಾವಾಗಲೂ ಅವ್ರ ನಂಬರ್ಸ್ ಪರವಾಗಿ ಡಿಸಪಾಯಿಂಟ್ ಮಾಡಲಿಲ್ಲ. ಅದೇ ಸ್ಟ್ರೆಂತ್ ಅವ್ರೇನಾದರೂ ಅಪ್ಕಮಿಂಗ್ ನಂಬರ್ಸಲ್ಲೂ ತೋರಿಸ್ತಾ ಇದ್ರೆ ದೆನ್ ಓವರ್ ಆಲ್ ಬ್ಯಾಂಕಿಂಗ್ ನಂಬರ್ಸ್ನ ನಾವು ಈ ಕ್ವಾರ್ಟರ್ಲಿ ನಂಬರ್ಸ್ನ ಪಾಸಿಟಿವ್ ಸೈಡ್ ನೋಡ್ಬೋದು. ಆ್ಯಂಡ್ ಈ ಝೋನ್ಸನ್ನ ಒಂದ್ಸಲಿ ಗಮನಿಸಿ, ಲಾಸ್ಟ್ 3 ವೀಕ್ಸಿಂದ ಮಾರ್ಕೆಟ್ ಒಂದೇ ಒಂದು ಝೋನ್ನಲ್ಲಿದೆ. ಆ ಲೆವೆಲು 17,770ಇಂದ 18,250 to 300 ಹೋದರೆ ಟಾಪ್ ಸೈಡ್ ಬಂದರೆ 18,300 ಹತ್ರ ರೆಸಿಸ್ಟೆಂಟ್ನ ಫೇಸ್ ಮಾಡುತ್ತೆ. ಸೊ ಅರೌಂಡ್ 17,800 to 18,300 ಈ 500 ಪಾಯಿಂಟ್ ಝೋನಲ್ಲಿ ಮಾರ್ಕೆಟ್ ರೇಂಜ್ ಬೌಂಡ್ ಆಗಿ ಲಾಸ್ಟ್ 3 ವೀಕ್ಸಿಂದ ನಮ್ಗೆ ಮೂವ್ ಆಗ್ತಿದೆ. ಇದೇ ನಾವು ಆಪ್ಷನ್ ಚೈನ್ ಡೇಟಾನಲ್ಲಿ ಮಲ್ಟಿಪಲ್ ಟೈಮ್ಸು ಗಮನಿಸಿರೋಂಥ ರೇಂಜೇ. ಸೊ ರಿಸ್ಕ್ ತಗೋಬೋದು ಅನ್ನೋವರು 17,800 to ಆ್ಯಂಡ್ ಅಪ್ಸೈಡು 18,300 ರೆಸಿಸ್ಟೆಂಟ್ ಆಗಿ ಈ 500 ಪಾಯಿಂಟ್ ಝೋನ್ನ ಗಮನಿಸಬಹುದು. ಇಲ್ಲ ರಿಸ್ಕ್ ಜಾಸ್ತಿ ಇದೆ ಅಂತ ಅಂದರೆ 17,800 ಬೇಡ ಅಂದರೆ 17,500ಗೆ ಬಾಟಮ್ ರೇಂಜ್ ಆಗಿ ಸಪೋರ್ಟ್ನ ನಾವು ಗಮನಿಸಬಹುದು. ಇದು ಏನಕ್ಕೆ ಮೆನ್ಷನ್ ಮಾಡ್ತಿದೆ ಅಂದರೆ ಈ ಝೋನ್ ಬ್ರೇಕ್ ಆಗದೇ ಇರೋವರೆಗೂ ಮಾರ್ಕೆಟ್ನಲ್ಲಿ ಒಂದು ಡೈರೆಕ್ಷನಲ್ ಮೂವ್ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಇಲ್ಲಿವರೆಗೂ ಹೇಗಿದೆ ಅಂದರೆ ಫಾಲ್ ಕಂಟಿನ್ಯೂಸ್ಲಿ ಆಗ್ತಾ 17,770 ಲೆವೆಲ್ ಹತ್ರ ಬಂದಾಗ ರಿಲೀಫ್ ರ್ಯಾಲಿ ಅಗೈನು 18,250 to 18,300 ಝೋನ್ಗೆ ಬಂದಾಗ ಅಗೈನ್ ಸೆಲ್ ಆಫ್ ಮಾರ್ಕೆಟ್ನಲ್ಲಿ ಒಂದು ರೇಂಜ್ ಬೌಂಡ್ನೆಸ್ನೇ ರೆಪ್ರೆಸೆಂಟ್ ಮಾಡ್ತಿದೆ. ಆದರೆ ಇನ್ನೂ ಮಾರ್ಕೆಟ್ನಲ್ಲಿ ಒಂದು ಡೈರೆಕ್ಷನಲ್ ಆ್ಯಕ್ಟಿವಿಟಿ ಇನ್ನೂ ಸ್ಟಾರ್ಟ್ ಆಗಿಲ್ಲ. 17,770 ಬಾಟಮ್ ಸೈಡು 18,300 ಆ್ಯಂಡ್ ಅಪ್ಸೈಡು ಈ ಲೆವೆಲ್ ಬ್ರೇಕ್ ಆಗದಿರೋವರೆಗೂ ಒಂದು ಡೈರೆಕ್ಷನಲ್ ಮೂವ್ನ ನಾವು ಮಾರ್ಕೆಟ್ನಲ್ಲಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಅದರಿಂದ 18,300 ಬಿಲೋ ಇರೋವರೆಗೂ ನಾನು ಮಾರ್ಕೆಟ್ನ ಬೇರಿಷಾಗೆ ನೋಡ್ತಿದ್ದೀನಿ. ಆ್ಯಂಡ್ ಬ್ಯಾಂಕ್ ಸ್ಟಾಕ್ಸಲ್ಲಿ ಬರ್ತಿರೋಂಥ ಕರೆಕ್ಷನು ರೀಸೆಂಟ್ ರಿಸಲ್ಟ್ಸ್ ಏನಾ ಅಂತ ಒಂದು ಕ್ವಶನ್ಸ್ ಬರ್ತಿದೆ. ಫ್ರೆಂಡ್ಸ್, ಆಲ್ರೆಡಿ ಬ್ಯಾಂಕಿಂಗ್ ಸ್ಟಾಕ್ಸ್ ರಿಲೇಟೆಡ್ ಆಗಿ ರೀಸೆಂಟ್ ಕ್ವಾರ್ಟರ್ಸ್ನಲ್ಲಿ ಬೆಟರ್ ಪರ್ಫಾರ್ಮ್ ಮಾಡ್ತಿದೆ. ಮೋಸ್ಟ್ ಆಫ್ ದಿ ಪೀಪಲ್ಸ್ ಎಲ್ಲ ಬ್ಯಾಂಕಿಂಗ್ ಸ್ಟಾಕ್ಸ್ ಕಡೆ ಇನ್ವೆಸ್ಟ್ ಮಾಡ್ತಾ ಬಂದಿದ್ದಾರಲ್ವ. ಅದರಲ್ಲಿ ಇನ್ವೆಸ್ಟ್ಮೆಂಟು ರೀಸೆಂಟ್ ಟೈಮ್ಸಲ್ಲಿ ಜಾಸ್ತಿ ಹೋಗಿರೋ ಕಾರಣವಾಗಿ ಬ್ಯಾಂಕಿಂಗ್ ಸ್ಟಾಕ್ಸಲ್ಲಿ ಆಲ್ರೆಡಿ ಜಾಸ್ತಿ ಬೆಳೆದು ರೀಸೆಂಟ್ ಟೈಮ್ಸಲ್ಲಿ ಪ್ರಾಫಿಟ್ ಬುಕ್ಕಿಂಗಲ್ಲಿ ಫಾಲ್ ಆಗ್ತಿದೆ. ಆದರೆ ರೀಸೆಂಟ್ ನಂಬರ್ಸ್ ಯಾವುದು ನೀವು ಇವನ್ HDFC ಬ್ಯಾಂಕ್ ನಂಬರ್ಸ್ ಆದರೂ ನೀವು ನೋಡಿದ್ರೆ ಅವರು ಪೋಸ್ಟ್ ಮಾಡಿದ ಮೇಲೆ ಸ್ಟಾಕ್ ದೊಡ್ಡದಾಗಿ ರಿಯಾಕ್ಟ್ ಆಗಿಲ್ಲ. ಆದರೆ ಅವ್ರ ಎಕ್ಸ್ಪೆಕ್ಟೇಷನ್ನ ಬೀಟ್ ಮಾಡ್ತಾ ನಂಬರ್ಸ್ನ ಪೋಸ್ಟ್ ಮಾಡಿದ್ದಾರೆ. ಇವತ್ತೂ ಫಸ್ಟ್ ಲಾರ್ಜ್ PSU ಬ್ಯಾಂಕ್ ಆಗಿರುವಂಥ ಬ್ಯಾಂಕ್ ಆಫ್ ಇಂಡಿಯಾ ಅವರು ನಂಬರ್ಸ್ನ ಪೋಸ್ಟ್ ಮಾಡಿದ್ದಾರೆ. ಸ್ಟಾಕ್ 5% ಫಾಲ್ ಆಗಿದೆ. ಬಟ್ ಅದಕ್ಕೆ ರೀಸನ್ ನಂಬರ್ಸ್ ಬ್ಯಾಡ್ ಆಗಿದೆಯಲ್ಲ, ಪ್ರಾವಿಷನ್ ಜಾಸ್ತಿ ಆಗಿ ನಮಗೆ ಪ್ರಾಫಿಟಬಿಲಿಟಿ ಫಾಲ್ ಆಗಿರ್ಬೋದು. ಅದರಿಂದ ಸ್ಟಾಕು ಪ್ರೈಸ್ ಫಾಲ್ ಆಗಿರೋ ಥರ ಡೇಟಾ ಕಾಣಿಸುತ್ತೆ. ಆದರೆ ಅವರು ಓವರ್ ಆಲ್ ಅದರ್ ಮ್ಯಾಟ್ರಿಕ್ಸನ್ನು ಎಕ್ಸ್ಪೆಕ್ಟೆಡ್ ಅಂದರೆ ಬೆಟರ್ ಆಗಿದೆ. ಸೊ ಓವರ್ ಆಲ್ ನಂಬರ್ಸ್ನು ನಾವಿಲ್ಲಿ ನೆಗೆಟಿವ್ ಆಗಿ ನೋಡೋಕ್ಕಾಗಲ್ಲ. ಸೊ ಓವರ್ ಆಲ್ ಬ್ಯಾಂಕಿಂಗ್ ಸ್ಟಾಕ್ಸ್ ರಿಲೇಟೆಡ್ ಆಗಿ ಇಲ್ಲಿವರೆಗೂ ಇರುವಂಥ ಕರೆಕ್ಷನ್ ಅಂತೂ ಡ್ಯೂ ಟು ನಂಬರ್ಸ್ ಅಲ್ಲ, ಪ್ರಾಫಿಟ್ ಬುಕ್ಕಿಂಗ್ ಆ್ಯಂಡ್ ಇವನ್ ಬ್ಯಾಂಕ್ಸ್ ಫಾಲ್ ರಿಲೇಟೆಡ್ ಆಗಿ ಆ ನೆಗೆಟಿವ್ ಸೆಲ್ಲಿಂಗ್ ಪ್ರೆಷರ್ ರಿಲೇಟೆಡ್ ಆಗಿ ಇನ್ನೊಂದು ಕೀ ಎಲಿಮೆಂಟ್ ಇದೆ. ಅದನ್ನೇನಂತ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಬಿಗ್ ಅಪ್ಡೇಟ್ ಇದೆ RBI ರಿಲೇಟೆಡ್ ಆಗಿ. ಫಸ್ಟ್ ಅಪ್ಡೇಟ್ ಏನಂತ ಮಾತಾಡ್ಕೊಳ್ಳೋಣ. ಇದರ ಇಂಪ್ಯಾಕ್ಟು ಬ್ಯಾಂಕಿಂಗ್ ಸ್ಟಾಕ್ಸ್ ಮೇಲೆ ಹೇಗಿರುತ್ತೆ ಅನ್ನೋದು ಮಾತಾಡ್ಕೊಳ್ಳೋಣ. ನೀವು ಬ್ಯಾಂಕಿಂಗ್ ಸ್ಟಾಕ್ಸ್ನ ಅನಾಲಿಸೈಸ್, ಸೆಕ್ಟೋರಿಯಲ್ ಅನಾಲಿಸಿಸ್ ಬ್ಯಾಂಕಿಂಗ್ ಸ್ಟಾಕ್ಸ್ ಬಗ್ಗೆ ಅನಲೈಸ್ ಮಾಡಿದಾಗ ರೆಗ್ಯುಲರ್ ಟರ್ಮ್ಸ್ ಜೊತೆಗೆ ಅಸೆಟ್ನ ಮೀನ್ಸ್ ಬ್ಯಾಂಕ್ ಅವರು ಕೊಟ್ಟಿರೋಂಥ ಲೋನ್ಸು NPS ಕೆಟ್ಟ ಸಾಲದಾಗಿ ಹೇಗೆ ಕನ್ವರ್ಟ್ ಆಗತ್ತೆ ಅನ್ನೋದು ಒಂದು ಲಾಜಿಕ್ನ ಸಿಂಪಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಬ್ಯಾಂಕ್ ಒಬ್ಬರಿಗೆ ಲೋನ್ ಕೊಟ್ಟಾದ ಮೇಲೆ ಅವರು ಟೈಮ್ ಟು ಟೈಮು ಬಡ್ಡಿ ಕಟ್ತಾ ಇದ್ದರೆ ಅದು ರೆಗ್ಯುಲರ್ ಆಗೇ ಇರುತ್ತೆ, ಸ್ಟ್ಯಾಂಡರ್ಡ್ ಲೋನ್ ಆಗೇ ಇರುತ್ತೆ. ಅದರಲ್ಲಿ ಯಾವ ಥರನೂ ಇಶ್ಯೂ ಇಲ್ಲ. ಆದರೆ ಆ ಲೋನ್ ತಗೊಂಡಿರೋಂಥ ಪರ್ಸನ್
ಆನ್ ಟೈಮಲ್ಲಿ ಬಡ್ಡಿ ಕಟ್ಟಿಲ್ಲ ಅಂದರೆ ಡಿಪೆಂಡಿಂಗ್ ಅಪಾನ್ ಟೈಮ್, ಎಷ್ಟು ದಿವಸದಿಂದ ಬಡ್ಡಿ ಕಟ್ಟಿಲ್ಲ ಅಂದರೆ ಅದನ್ನು ನೋಡಿ ಲೋನ್ ಕ್ಯಾಟಗರೈಸ್ ಆಗಿ ಫೈನಲ್ ಆಗಿ ಸ್ಟ್ರೆಸ್ ಅಕೌಂಟಿಂದ NPS ಕೆಟ್ಟ ಸಾಲ ಅಕೌಂಟ್ಗೆ ಕನ್ವರ್ಟ್ ಆಗುತ್ತೆ. 90 ಡೇಸ್ ಮೇಲೆ ಅವರು ಬಡ್ಡಿ ಕಟ್ಟದಿರುವಂಥ ಪಕ್ಷದಲ್ಲಿ ಆ ಹಣ ಸ್ಟ್ರೆಸ್ ಅಕೌಂಟಿಂದ ನಾನ್ ಪರ್ಫಾರ್ಮಿಂಗ್ ಅಸೆಟ್ಗೆ ಹೋಗುತ್ತೆ. ಸ್ಟ್ರೆಸ್ ಅಕೌಂಟಲ್ಲಿದ್ದಾಗ ಬ್ಯಾಂಕ್ಸ್ ಯೂಶುವಲ್ ಆಗಿ ಪ್ರಾವಿಷನ್ ಮಾಡಲ್ಲ. ಪ್ರಾವಿಷನ್ ಅಂದರೆ ಏನು? ನಾನೊಬ್ಬರಿಗೆ ಲೋನ್ ಕೊಟ್ಟಿದ್ದೀನಿ, ಅವರು ಆನ್ ಟೈಮು ಬಡ್ಡಿ ಕಟ್ತಿಲ್ಲ, ಅಪ್ಕಮಿಂಗ್ ಟೈಮ್ಸಲ್ಲಿ ಅವರು ಕಟ್ತಾರೋ ಇಲ್ವೋ ಅನ್ನೋ ಡೌಟ್ ಇದೆ, ಅದರಿಂದ ಸಡನ್ನಾಗಿ ಅವರು ತಗೊಂಡಿರೋಂಥ ಹಣದ ಜೊತೆಗೆ ಬಡ್ಡಿನೂ ಕಟ್ಟಿದಲ್ಲಿ ಪಕ್ಷದಲ್ಲಿ ನನ್ನ ಬ್ಯಾಲೆನ್ಸ್ ಶೀಟ್ ಇಂಪ್ಯಾಕ್ಟ್ ಆಗುತ್ತೆ ಅಂತ ನನಗೆ ಡೌಟ್ ಬಂದಾಗ ಪ್ರೆಸೆಂಟ್ ಬರ್ತಿರೋಂಥ ಪ್ರಾಫಿಟಲ್ಲಿ ನನಗೆ ಲಾಭ ಬಂದಿರುತ್ತಲ್ಲ ಅದನ್ನು ಪಾಸಿಟಿವ್ ಆಗಿ ತೋರಿಸ್ಕೊಳ್ದೆ ನಾನು ಒಬ್ಬರಿಗೆ ಹಣ ಕೊಟ್ಟಿದ್ದೀನಿ, ಅವರು ನನಗೆ ತಿರುಗಿ ವಾಪಸ್ ಮಾಡೋಕ್ಕಾಗ್ತಿಲ್ಲ ಅಲ್ವಾ, ಸೊ ಆ ಹಣ ಬರಲ್ವೇನೋ ಅಂತ ಒಂದು ಡೌಟಿಂದ ನನ್ನ ಪ್ರಾಫಿಟಿಂದ ಬ್ಯಾಂಕ್ ಬುಕ್ಸಿಂದ ಇರೋವಂಥ ಆ ಹಣನ ಸೈಡಿಗಿಡೋ ಪ್ರಯತ್ನನೇ ಮಾಡ್ತೀವಿ, ಪ್ರಾವಿಷನ್ ಮಾಡೋ ಪ್ರಯತ್ನ ಮಾಡ್ತೀವಿ. ಸೊ ದಟ್ ಇನ್ ಫ್ಯೂಚರ್ ಆ ಲೋನ್ ಏನಾದರೂ ನಿಜವಾಗ್ಲೂ ಡಿಫಾಲ್ಟ್ ಆದರೆ ನಾವು ಈ ಥರ ಸೈಡ್ಗಿಡ್ತಿರೋಂಥ ಹಣ ನನ್ನನ್ನು ಪ್ರೊಟೆಕ್ಟ್ ಮಾಡುತ್ತೆ. ಆದರೆ ಪ್ರೆಸೆಂಟ್ RBI ಅವರು ಹೇಳ್ತಿರೋದು ಈ ಥರ ಸ್ಟೇಜ್ 1, ಸ್ಟೇಜ್ 2 ಇವೆಲ್ಲ ಕ್ಲಿಯರ್ ಮಾಡಿಕೊಂಡು NPS ಮೇಲೆ ಬಂದ ಮೇಲೆ ನೀವು ಪ್ರಾವಿಷನ್ ಮಾಡೋದಲ್ಲ. ನಿಮಗೆ ಯಾವಾಗಾದರೆ ಆ ಕಂಪ್ನಿ ಲೋನ್ ಕಟ್ಟೋಕ್ಕಾಗಲ್ಲ ಅಂತ ತಿಳಿಯತ್ತಲ್ವ, ಇಮಿಡಿಯೇಟ್ಲಿ ಈ 90 ಡೇಸ್ ವೆಯ್ಟ್ ಮಾಡದೆ ಇಮಿಡಿಯೇಟಾಗಿ ನೀವು ಅವ್ರ ರಿಲೇಟೆಡ್ ಆಗಿ ಲೋನ್ನ ಪ್ರಾವಿಷನ್ ಮಾಡಿ ಅಂತ ಹೇಳ್ತಿದ್ದಾರೆ. ಡೆಫಿನೆಟ್ಲಿ ನೆಗೆಟಿವ್ ಇದು ಬ್ಯಾಂಕ್ಸ್ಗೆ. ಏನಕ್ಕಂತ ಹೇಳ್ತೀನಿ. ಪ್ರೆಸೆಂಟ್ ಅಂತೂ ಬ್ಯಾಂಕ್ಸ್ಗೆ 90 ಡೇಸ್ ಟೈಮ್ ಇದೆ. 90 ಡೇಸ್ ಆದಮೇಲೂ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಮೇಲೆ ಬಂದ ಮೇಲೆ ಅವರು ಪ್ರಾವಿಷನ್ ಮಾಡಬೇಕಾಗತ್ತೆ. ಆದರೆ ಈಗ RBI ಅವರು ಹೇಳ್ತಿರೋದು ಬ್ಯಾಂಕ್ಸ್ ಹೇಗೆ ಆ್ಯಕ್ಟ್ ಮಾಡಬೇಕಂದ್ರೆ, ಆ್ಯಂಡ್ ಲೆಟ್ಸೆ ನಾನೊಂದು ಕಂಪ್ನಿಗೆ ಸಡನ್ನಾಗಿ ಪ್ರಮೋಟರ್ಸ್ ಏನಾದರೂ ಒಂದು ಇಶ್ಯೂ ನಡೆದಿದೆ, ಆ ಕಂಪ್ನಿ ಬಾಂಡ್ ರೇಟಿಂಗ್ಸ್ ಎಲ್ಲನೂ ಡೌನ್ಗ್ರೇಡ್ ಮಾಡಿದೆ. ಸೊ ಯೂಶುವಲ್ ಆಗಿ ಲಾಜಿಕ್ ನಾವು ನೋಡ್ತಾ ಇದ್ರಿ, ನಾನು ತಿರ್ಗಾ ಆ ಸಾಲ ಕಟ್ಟೋಕೆ ಆಗಲ್ಲ ಅಂತ ಜನಕ್ಕೆ ಯಾವಾಗ ಅರ್ಥ ಆಗತ್ತಲ್ವ, ಈವನ್ ಬ್ಯಾಂಕ್ಸೂ ಆವಾಗ ಇಮಿಡಿಯೇಟ್ಲಿ ಅದನ್ನು ಕೆಟ್ಟ ಸಾಲ ಆಗಿ ತಗೊಳ್ಳೋಕ್ಕಾಗಲ್ಲ, ಇನ್ನು 90 ಡೇಸ್ ವೆಯ್ಟ್ ಮಾಡಬೇಕಾಗತ್ತೆ. ಆದರೆ RBI ಪ್ರೆಸೆಂಟ್ ಅವ್ರು ಹೇಳ್ತಿರೋ ಲಾಜಿಕ್ ಪ್ರಕಾರ 90 ಡೇಸ್ ವೆಯ್ಟ್ ಮಾಡೋದು ಬೇಡ, ಕಂಪ್ನಿ ಇಂಪ್ಯಾಕ್ಟ್ ಆಗಿದೆ, ಸೊ ಅವ್ರು ಹಣ ಕಟ್ಟೋಕ್ಕಾಗಲ್ಲ ಅಂತ ತಿಳಿದ ತಕ್ಷಣವೇ ಇಮಿಡಿಯೇಟ್ಲಿ ಅದರ ರಿಲೇಟೆಡ್ ಆಗಿ ಪ್ರಾವಿಷನ್ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಈವನ್ ಕಮ್ಯುನಿಟಿ ಆರ್ ಕಂಪನೀಸ್ ಆದರೂ ಆರ್ ಯಾವುದಾದ್ರೂ ಗೌರ್ಮೆಂಟ್ ಆರ್ಡರ್ ಕಾರಣವಾಗಿ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಆಗುವಂಥ ಕಂಪನೀಸು ರೆಗ್ಯುಲೇಷನ್ ಚೇಂಜಸ್ ಆದರೆ ಇಂಪ್ಯಾಕ್ಟ್ ಕಂಪ್ಲೀಟಾಗಿ ಇವೆಲ್ಲನೂ ಯಾವಾಗಾದರೂ ನಡೀತಾ ಇರತ್ತಲ್ವ, ಆ ರೂಟ್ ಲೆವೆಲ್ನಲ್ಲೇ ನೀವು ಪ್ರಾವಿಷನ್ ಮಾಡಿ ಹಣನ ಸೈಡ್ಗಿಡಿ ಅಂತ ಹೇಳ್ತಾ ಇರೋದು. ಸೊ ಈಗ ಸೈಡ್ಗಿಡುವಂಥ ಹಣಕ್ಕಂದ್ರೂ ಅವಾಗ ಇನ್ನೂ ಜಾಸ್ತಿ ಹಣ ಇಡಬೇಕಾಗತ್ತೆ ಪ್ರಾವಿಷನ್ ರೂಪದಲ್ಲಿ. ಅದು ಬ್ಯಾಂಕ್ಸ್ ರಿಲೇಟೆಡ್ ಆಗಿ ನೆಗೆಟಿವ್ ಇಂಪ್ಯಾಕ್ಟೇ ತೋರಿಸುತ್ತೆ. ಈ ಪ್ರಾಸೆಸ್ನ ಆಲ್ರೆಡಿ US, ಯುರೋಪಲ್ಲೇ ಆಲ್ರೆಡಿ ಬ್ಯಾಂಕ್ಸ್ ಫಾಲೋ ಆಗ್ತಾ ಇರುತ್ತೆ. ಈಗ ಇಂಡಿಯನ್ ಬ್ಯಾಂಕ್ಸ್ ರಿಲೇಟೆಡ್ ಆಗಿ ಈ ಟೈಪ್ ಆ್ಯಕ್ಷನ್ಸು RBI ಅವರು ತಗೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾ ಇರೋದು ಇನ್ ಲಾಂಗ್ ಟರ್ಮು ಬ್ಯಾಂಕಿಂಗ್ ಸೆಕ್ಟರ್ಗೆ ಪಾಸಿಟಿವ್, ಬಟ್ ಇನ್ ಶಾರ್ಟ್ ಟರ್ಮ್ ಅದು ನೆಗೆಟಿವ್ ಆಗಿರುತ್ತೆ. ಇದು ಆರ್ಡರ್ ಪಾಸ್ ಮಾಡಿದ್ದಾರೆ ಅಂದರೆ RBI ಅವರು ಇಲ್ಲ, ಪ್ರೆಸೆಂಟು ಡಿಸ್ಕಷನ್ ಪೇಪರ್ನೇ ರಿಲೀಸ್ ಮಾಡಿದ್ದಾರೆ. ಪ್ರಾಸೆಸ್ ಇದು ಹೇಗಿರುತ್ತೆ ಅಂದರೆ, RBI ಅವರು ಯಾವುದಾದ್ರೂ ಒಂದು ಚೇಂಜಸ್ ತಗೋಬರ್ಬೇಕಂದಾಗ ಫಸ್ಟು ಡಿಸ್ಕಷನ್ ಪೇಪರ್ನ ರಿಲೀಸ್ ಮಾಡ್ತಾರೆ. ಆ ಡಿಸ್ಕಷನ್ ಪೇಪರ್ ಎಲ್ಲ ಚೆನ್ನಾಗೇ ಇದೆ ಅಂತ ಅಂದ್ಕೊಂಡ್ಮೇಲೆ ಡ್ರಾಫ್ಟ್ ಗೈಡ್ಲೈನ್ಸ್ನ ರಿಲೀಸ್ ಮಾಡ್ತಾರೆ. ನಾವು ಈ ಥರ ರೂಲ್ಸ್ ಎಲ್ಲ ಇಡಬೇಕಂತ ಅನ್ಕೊತಿದ್ವಿ, ಅದೆಲ್ಲರಿಗೂ ಓಕೆನಾ, ಎಲ್ಲರೂ ಓಕೆ ಅಂತ ಹೇಳಿದ್ಮೇಲೆ ಅದನ್ನು ಫೈನಲ್ ಗೈಡ್ಲೈನ್ಸ್ ರಿಲೀಸ್ ಮಾಡಿ ಸ್ವಲ್ಪ ಇಯರ್ಸ್ ಟೈಮ್ವರೆಗೂ ಈ ಚೇಂಜಸ್ನ ಬ್ಯಾಂಕ್ಸ್ಗೆ ಅಡ್ಜಸ್ಟ್ ಆಗೋವರೆಗೂ RBI ಅವರು ಸ್ಟೆಪ್ಸ್ ಅಂತೂ ತಗೊತಾರೆ. ಬಟ್ ಸ್ಟಿಲ್ ಈ ಥರ ಚೇಂಜಸ್ಸು ಇನ್ಮೇಲೆ ಬರ್ಬೋದಂತ ಇವತ್ತು ಮಾರ್ಕೆಟಲ್ಲಿ ಅಪ್ಡೇಟ್ ಬರ್ತಾ ಇರೋ ಕಾರಣವಾಗಿ ಬ್ಯಾಂಕಿಂಗ್ ಸ್ಟಾಕ್ಸ್ ರಿಲೇಟೆಡ್ ಆಗಿ ಸ್ವಲ್ಪ ನೆಗೆಟಿವ್ ಪ್ರೆಷರ್ ಅಂತೂ ಕ್ರಿಯೇಟ್ ಮಾಡಿದೆ. ಇದೊಂದು ಬಿಗ್ ನೆಗೆಟಿವ್ ಇಂಪ್ಯಾಕ್ಟ್ ಏನೂ ಇಲ್ಲ, ಓವರಾಲ್ ಇಂಪ್ಯಾಕ್ಟ್ ಅಂತೂ ಬ್ಯಾಂಕ್ಸ್ ಮೇಲೆ ನೆಗೆಟಿವ್ ಆಗಿದೆ. ಪ್ರಾವಿಷನ್ ಟೈಮ್ ಟು ಟೈಮ್ ಮಾಡ್ಕೊಂತ ಬರಬೇಕಾಗತ್ತೆ. ಅದರಿಂದ ಅದರ ರಿಲೇಟೆಡ್ ಆಗಿ ಅವರ ಪ್ರಾಫಿಟಬಿಲಿಟಿ ಆ್ಯಂಡ್ ರಿಟರ್ನ್ ಅಸೆಟ್ಸು ಡಿಕ್ರೀಸ್ ಆಗ್ತಾ ಇರೋ ವಿಷಯನ ನಾವು ಜ್ಞಾಪಕ ಇಟ್ಕೋಬೇಕು. ಬಟ್ ಇದು ಲಾಂಗ್ ಟರ್ಮ್ಸು ಬ್ಯಾಂಕ್ಸ್ ಮೇಲೆ ನೆಗೆಟಿವ್ ಇಂಪ್ಯಾಕ್ಟು ಕಮ್ಮಿ ಬೀಳೋ ಥರ RBI ಅವರು ಆ್ಯಕ್ಷನ್ ತಗೊತಿದ್ದಾರೆ. ಅದರಿಂದ ಇನ್ ಶಾರ್ಟ್ ಟರ್ಮ್ಸು ಈ ಥರ ಚೇಂಜಸ್ ತೊಗೊಂಬರ್ತಿದ್ದಾರೆ ಅಂತ ಬ್ಯಾಂಕ್ಸ್ ರಿಲೇಟೆಡ್ ಆಗಿ ನೆಗೆಟಿವ್, ಬಟ್ ಇನ್ ಲಾಂಗ್ ಟರ್ಮ್ ಇದೊಂದು ಬಿಗ್ ನೆಗೆಟಿವ್ ಇಂಪ್ಯಾಕ್ಟ್ ಅಂತೂ ಸ್ಟ್ರಕ್ಚರಲ್ ನೆಗೆಟಿವ್ ಇಂಪ್ಯಾಕ್ಟ್ ಅಂತೂ ಅಲ್ಲ. ನೆಕ್ಸ್ಟು ಸ್ಪೆನ್ಸರ್ಸ್ ರಿಲೇಟೆಡ್ ಆಗಿ ಇವರ ರಿಟೇಲ್ FMCG ಗ್ರೂಪ್ ಹೆಡ್ ಆಗಿರೋವಂಥ 𝐂𝐜𝐴 ಅವರು ಮೀಡಿಯಾ ಜೊತೆ ಮಾತಾಡ್ತಾ ಸ್ವಲ್ಪ ಇಂಟ್ರೆಸ್ಟಿಂಗ್ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಅದಾದಮೇಲೆ ಇವತ್ತಿನ ಸೆಷನಲ್ಲಿ ಸ್ಪೆನ್ಸರ್ ಸ್ಟಾಕ್ನಲ್ಲಿ ಒಳ್ಳೆ ಪಾಸಿಟಿವ್ ಮೊಮೆಂಟಮ್ ನೋಡಿದ್ವಿ. ಇದರಲ್ಲಿ ಇವರು ಏನು ಹೇಳ್ತಿದ್ದಾರೆ ಅಂದರೆ, ಇವರು ಇಲ್ಲಿಂದ ವ್ಯಾಲ್ಯೂ ಕಾನ್ಷಿಯಸ್ ಕಸ್ಟಮರ್ಸ್ನ ಫೋಕಸ್ ಮಾಡ್ತೀವಿ ಅನ್ನೋ ಥರ ಇವರು ಈ ವ್ಯಾಲ್ಯೂ ಮಾರ್ಕೆಟ್ನ ಇವರು ಅಡ್ರೆಸ್ ಮಾಡೋದಕ್ಕೆ ನ್ಯೂ ಇಯರ್ ಹೈಪರ್ ಸರ್ವಿಂಗ್ ಮಾಡರ್ನ್ ಸ್ಟೋರ್ಸ್ನ ಲಾಂಚ್ ಮಾಡ್ತೀವಿ ಅನ್ನೋ ಥರ ಕಮೆಂಟ್ ಮಾಡ್ತಿದ್ದಾರೆ. ಇದಕ್ಕೋಸ್ಕರ ಇವರು ಇನಿಷಿಯಲಿ January 16 to 23 ಇನ್ ಬಿಟ್ವೀನ್ ಕರೀಂನಗರ್, ವರಂಗಲ್, ಕರ್ನೂಲ್, ಗುಂಟೂರು, ಭೀಮವರಂ ಅಂಡ್ ವಿಜಯವಾಡ ಈ 6 ಸೆಗ್ಮೆಂಟ್ಸಲ್ಲಿ ಇವರು ವ್ಯಾಲ್ಯೂ ಸ್ಟೋರ್ಸ್ನ ಲಾಂಚ್ ಮಾಡ್ತೀವಿ ಅನ್ನೋ ಥರ ಕಮೆಂಟ್ ಮಾಡಿದ್ದಾರೆ. ಅಂದರೆ ನಮಗೆ ಡಿಮಾರ್ಟ್ ಹೇಗಂತ ಈ ವ್ಯಾಲ್ಯೂ ಸೆಗ್ಮೆಂಟ್ಸನ್ನು ಫೋಕಸ್ ಮಾಡಿ ಅವ್ರ ಬಿಸ್ನೆಸ್ನ ಆಪ್ರೇಟ್ ಮಾಡ್ತಾರಲ್ವ, ಅದೇ ಥರ ಸ್ಪೆನ್ಸರ್ಸ್ ಅವರು ಈ ವ್ಯಾಲ್ಯೂ ಸೆಗ್ಮೆಂಟಲ್ಲಿ ಎಂಟರ್ ಆಗ್ತಿರೋ ಥರ ಅವರು ಕಮೆಂಟ್ ಮಾಡಿದ್ದಾರೆ. ಇಲ್ಲಿವರೆಗೂ ಈ ಸ್ಪೆನ್ಸರ್ಸ್ ಅವರು ಪ್ಯೂರ್ ಪ್ರೀಮಿಯಂ ಸೆಗ್ಮೆಂಟಲ್ಲೇ ಆಪ್ರೇಟ್ ಮಾಡಿದ್ದಾರೆ. ಬಟ್ ಇಲ್ಲಿಂದ ಟೈರ್ 2 ಸಿಟೀಸ್ ಯಾವೆಲ್ಲ ಇರುತ್ತಲ್ಲ, ಮೇನ್ಲಿ ಅವನ್ನು ಫೋಕಸ್ ಮಾಡ್ತಾ ಈ ವ್ಯಾಲ್ಯೂ ಸೆಗ್ಮೆಂಟಲ್ಲಿ ಇವರು ಎಂಟರ್ ಆಗ್ತಿರೋ ಥರ ಅವರು ಕಮೆಂಟ್ ಮಾಡಿದ್ದಾರೆ.
ಅಂಡ್ ಅದಲ್ಲದೆ ಇವರು ಈ ಮಾರ್ಚ್ಗೆಲ್ಲಾನು 10 ಸ್ಟೋರ್ಸ್ನ ಓಪನ್ ಮಾಡ್ತೀವಿ ಅಂಡ್ ಗ್ರ್ಯಾಜುಯಲ್ ಆಗಿ ಈ ಸ್ಟೋರ್ ಕೌಂಟ್ನ ಲೊಕೇಶನ್ ನೋಡಿಕೊಂಡು ಎಕ್ಸ್ಪೆಂಡ್ ಮಾಡ್ತಾ ಹೋಗ್ತೀವಿ ಅಂತ ಹೇಳ್ತಿದ್ದಾರೆ. ಅಂಡ್ ಈ ಸ್ಟೋರ್ಸ್ ಒಂದು ಸೈಜನ್ನು ತುಂಬ ಚಿಕ್ಕದಾಗಿ ಅಂದರೆ 8,000 to 12,000 ಸ್ಕ್ವೇರ್ ಫೀಟಲ್ಲಿ ಮಧ್ಯದಲ್ಲಿ ಇರುತ್ತೆ ಅಂತ ಹೇಳ್ತಿದ್ದಾರೆ. ಅಂದರೆ ಏನಂದರೆ ಸ್ಟೋರ್ ಸೈಜ್ ಕಮ್ಮಿ ಮಾಡಿಕೊಂಡ್ರೆ ಇವರು ಒಂದು ವೇಳೆ ರೆಂಟಿಗೆ ತಗೊಂಡ್ರೆ ಆ ಸ್ಟೋರ್ ಒಂದು ರೆಂಟು ಕಮ್ಮಿ ಇರುತ್ತೆ. ಇದರಿಂದ ಸ್ಟೋರ್ ಸೈಜು ಕಮ್ಮಿ ಇರೋ ಕಾರಣವಾಗಿ ಇವ್ರ ಎಕ್ಸ್ಪೆನ್ಸಸ್ನು ಕಮ್ಮಿ ಆಗುತ್ತೆ. ಆ್ಯಂಡ್ ಈ ವ್ಯಾಲ್ಯೂ ಸೆಗ್ಮೆಂಟಲ್ಲಿರುವಂಥ ಸ್ಟೋರ್ಸ್ನ ಇವರು ಎವ್ರಿಡೇ ಪ್ರಾಡಕ್ಟ್ಸ್ ಮೇಲೆ ಮಿನಿಮಮ್ 6% ಡಿಸ್ಕೌಂಟ್ನ ಆಫರ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ಅದಲ್ಲದೆ ಡೈಲಿ ಎಸೆನ್ಷಿಯಲ್ಸ್ ಮೇಲೆ ಮಾತ್ರ ಲೋಯೆಸ್ಟ್ ಪ್ರೈಸ್ನ ಆಫರ್ ಮಾಡೋದಕ್ಕೆ ನೋಡ್ತೀವಿ ಅಂತ ಹೇಳಿ ಇವರು ಕಮೆಂಟ್ ಮಾಡಿದ್ದಾರೆ. ಸೊ ಇವರು ಮಾಡಿರೋಂಥ ಕಮೆಂಟ್ಸ್ ನೋಡ್ತಾ ಇದ್ದರೆ ಇವರು ಸ್ಟೋರ್ಸ್ ಯಾವುದಾದ್ರು ಎಕ್ಸ್ಪೆಂಡ್ ಮಾಡ್ತಿದ್ದಾರಲ್ವ, ಆ ಎಕ್ಸ್ಪೆಂಡ್ ಮಾಡೋಂಥ ಸ್ಟೋರ್ಸ್ ಎಲ್ಲನೂ ಈ ವ್ಯಾಲ್ಯೂ ಸೆಗ್ಮೆಂಟ್ ಮೇಲೆ ಫೋಕಸ್ ಮಾಡ್ತಿರೋ ಥರ ನಾವು ಅರ್ಥ ಮಾಡ್ಕೋಬೋದು. ಆ್ಯಕ್ಚುಲಿ ಈ ಟೈ 2 ಸಿಟೀಸಲ್ಲಂತೂ ಈ ವ್ಯಾಲ್ಯೂ ಸೆಗ್ಮೆಂಟಲ್ಲಿ ಒಳ್ಳೆ ಮಾರ್ಕೆಟೇ ಇದೆ. ಸೊ ಈ ಮಾರ್ಕೆಟ್ನ ಕ್ಯಾಟರ್ ಮಾಡೋದಕ್ಕೆ ಇವರು ಯಾವ ಥರ ಎಕ್ಸ್ಪೆಂಡ್ ಮಾಡ್ತಾರೆ ಅನ್ನೋ ನಾವು ಅರ್ಥ ಮಾಡ್ಕೋಬೋದು. ಈ ಸೆಗ್ಮೆಂಟಲ್ಲಿ ಇವರು ಎಂಟರ್ ಆಗ್ತೀವಿ ಅಂತ ಅಪ್ಡೇಟ್ ಬಂದ ತಕ್ಷಣ ಇವತ್ತಿನ ಸೆಷನಲ್ಲಿ ಸ್ಪೆನ್ಸರ್ ಸ್ಟಾಕ್ನಲ್ಲಿ ಒಳ್ಳೆ ಮೊಮೆಂಟಮ್, ಪಾಸಿಟಿವ್ ಮೊಮೆಂಟಮ್ ಕಾಣಿಸಿದೆ. ಆ್ಯಂಡ್ ಈ ಸೆಗ್ಮೆಂಟಲ್ಲಿ ಇವರು ಎಂಟರ್ ಆದಮೇಲೆ ಅದನ್ನು ಇವರು ಹೇಗೆ ಎಕ್ಸ್ಪೆಂಡ್ ಮಾಡ್ಕೊಂಡು ಹೋಗ್ತಾರೆ ಅನ್ನೋ ನಾವು ನೋಡಬೇಕು. ಏನಕ್ಕಂದರೆ ಈ ಸೆಗ್ಮೆಂಟಲ್ಲಂತೂ ಪ್ರೆಸೆಂಟು ಟಫ್ ಕಾಂಪಿಟೇಷನ್ ಇದೆ. ಡಿಮಾರ್ಟ್ ಅವರಂತೂ ತುಂಬ ಚೆನ್ನಾಗಿ ಎಕ್ಸ್ಪೆಂಡ್ ಮಾಡ್ಕೊತಾನೆ ಹೋಗಿದ್ದಾರೆ. ಅಂಡು ಡಿಮಾರ್ಟ್ಗೆ ಆಲ್ರೆಡಿ ತುಂಬ ಜನ ಅಡಿಕ್ಟ್ ಆಗಿದ್ದಾರೆ. ಸೊ ಡಿಮಾರ್ಟ್ ಅವ್ರನ್ನ ಇವರು ಹೇಗೆ ಕಾಂಪೀಟ್ ಮಾಡ್ತಾರೆ ಅನ್ನೋದು ನಾವು ನೋಡಬೇಕಾಗತ್ತೆ. ನೆಕ್ಸ್ಟು ರಿಲಯನ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಇವತ್ತು ಬ್ಯಾಂಕಿಂಗ್ ಸ್ಟಾಕ್ಸಲ್ಲಿ ಸೆಲ್ ಆಫ್ ಬರ್ತಿದ್ರು, ಪರ್ಟಿಕ್ಯುಲರ್ ಆಗಿ PSU ಬ್ಯಾಂಕ್ ಮೆಟಲ್ಸಲ್ಲಿ ಸ್ವಲ್ಪ ಸೆಲ್ ಆಫ್ ಬರ್ತಿದ್ರು, ನಿಫ್ಟಿ ಸ್ವಲ್ಪ ಸ್ಟ್ರಾಂಗ್ ಆಗಿದೆ ಅಂದರೆ ಅದಕ್ಕೆ ರಿಲಯನ್ಸ್ ಇಂಡಸ್ಟ್ರಿ ಕಾರಣ. ಇದರ ಬ್ಯಾಕ್ ಡ್ರಾಪ್ನಲ್ಲಿ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಇದೆ. ಜೆಫ್ರೀಸ್ ಅವರು ರಿಲಯನ್ಸ್ ಇಂಡಸ್ಟ್ರಿ ರಿಲೇಟೆಡ್ ಆಗಿ ಬೈ ರೇಟಿಂಗ್ ಕೊಡ್ತಾ ಟಾರ್ಗೆಟ್ನ 3,100 ಅಂತ ಹೇಳ್ತಿದ್ದಾರೆ. ಈ ರಿಲಯನ್ಸ್ ಜಿಯೋ ರಿಲೇಟೆಡ್ ಆಗಿ ಪರ್ಫಾರ್ಮೆನ್ಸ್ ನಾವು ನೋಡ್ತಾ ಇದೀವಲ್ವಾ, ಅವರು ಪ್ರೆಸೆಂಟ್ ಬಿಸ್ನೆಸ್ ಅಂತೂ ನೋಡ್ತಿದ್ದೀವಿ. ರಿಲಯನ್ಸ್ ರಿಟೇಲ್ ರಿಲೇಟೆಡ್ ಆಗಿ ನಾವು ನೋಡಬೇಕಾಗಿರೋಂಥ ಸೆಗ್ಮೆಂಟು, ಮಾರ್ಕೆಟ್ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಿರೋಂಥ ವೆಯ್ಟ್ ಮಾಡ್ತಿರೋಂಥ ಸೆಗ್ಮೆಂಟು ಇವರ ಹೈಡ್ರೋಜನ್ ಆರ್ ರೆನ್ಯೂಬಲ್ ಎನರ್ಜಿ ಸ್ಪೇಸ್. ಇದರಲ್ಲಿ ಇವರು ಮಾಡಿರೋಂಥ ಇನ್ವೆಸ್ಟ್ಮೆಂಟ್ ಮೂಲಕ ಬರ್ತಿರೋಂಥ ರಿಟರ್ನ್ಸು, ಅದರ ಬಗ್ಗೆ ಜೆಫ್ರೀಸ್ ಅವರು ಮಾತಾಡ್ತಾ ಅಪ್ಕಮಿಂಗ್ ಟೈಮ್ಸಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಅವರು ಈ ಸೆಗ್ಮೆಂಟ್ ರಿಲೇಟೆಡ್ ಆಗಿ ಬಿಗ್ ಇನ್ಸೆಂಟಿವ್ಸ್ನ ಪ್ರಕಟಣೆ ಮಾಡ್ಬೋದು. ಆಲ್ರೆಡಿ $2.4 ಬಿಲಿಯನ್ ಹತ್ರ ಇನ್ಸೆಂಟಿವ್ಸ್ನ ಈ ಗ್ರೀನ್ ಹೈಡ್ರೋಜನ್ ರಿಲೇಟೆಡ್ ಆಗಿ ಗೌರ್ಮೆಂಟ್ ಆಫ್ ಇಂಡಿಯಾ ಅವರಿಂದ ಬರತ್ತಂತ ಎಕ್ಸ್ಪೆಕ್ಟೇಷನ್ಸ್ ಇದೆ. ಅದರಿಂದ ಈ ಸ್ಪೇಸ್ನಲ್ಲಿ ಬರುವಂಥ ಇನ್ಸೆಂಟಿವ್ಸು ಲಾಭ ಪಡುವಂಥ ಕಂಪ್ನೀಸ್ನಲ್ಲಿ ಈ ಗ್ರೀನ್ ಹೈಡ್ರೋಜನ್ ರಿಲೇಟೆಡ್ ಆಗಿ ವರ್ಕ್ ಮಾಡಿರುವಂಥ ಕಂಪ್ನೀಸಲ್ಲಿ ರಿಲಯನ್ಸ್ ಇಂಡಸ್ಟ್ರಿ ಇದೆ ಅಂತ. ಅಂಡ್ ಕೇವಲ ಇವರು ಗ್ರೀನ್ ಹೈಡ್ರೋಜನ್ ಬಿಸ್ನೆಸ್ನೇ $8 ಬಿಲಿಯನ್ ಹತ್ರ ಇವರು ವ್ಯಾಲ್ಯೂ ಮಾಡ್ತಿರೋ ಥರ ಅಪ್ಡೇಟ್ ಮಾಡ್ತಾ ಇರೋದು. ಅಂಡು ಅಪ್ಕಮಿಂಗ್ ಟೈಮ್ಸಲ್ಲಿ ಈ ಸೆಗ್ಮೆಂಟಿಂದ ಇವರು ಬೆಟ್ರಾಗಿ ರೆವಿನ್ಯೂಸ್ನ ಮಾರ್ಜಿನ್ಸ್ ಅಂಡು ಇದು ಪ್ರಾಫಿಟಬಿಲಿಟಿಗೆ ಇನ್ಕ್ಲೂಡ್ ಮಾಡ್ತಾ ಇದು ಓವರಾಲ್ ಆಗಿ ಸ್ಟಾಕ್ ಪ್ರೈಸ್ನ ಇವರು ಮೆನ್ಷನ್ ಮಾಡ್ತಾ ಇನ್ ದ ಬೇಸ್ ಕೇಸ್ 3,100 ಸ್ಟಾಕ್ ಪ್ರೈಸ್ ಮೂವ್ ಆಗ್ಬೋದು ಅನ್ನೋ ಥರ ಇವರು ಎಕ್ಸ್ಪೆಕ್ಟೇಷನಲ್ಲಿ ಇರೋ ಥರ ನಡೆದರೆ ಈ ಸ್ಟಾಕ್ ಇಲ್ಲಿಂದ 3,100 ಹೋಗುತ್ತೆ ಅನ್ನೋ ಥರ ಜೆಫ್ರೀಸ್ ಅವರು ಬೈ ರೇಟಿಂಗ್ ಕೊಡ್ತಾ ಇರೋದು ಸ್ಟಾಕ್ ರ್ಯಾಲಿ ಬ್ಯಾಕ್ ಇರೋಂಥ ಇಂಪಾರ್ಟೆಂಟ್ ರೀಸನ್. ನೆಕ್ಸ್ಟು ನೈಕಾ ಬಗ್ಗೆ ಮಾತಾಡ್ಕೊಳ್ಳೋಣ. ಇವತ್ತು ಮೋಸ್ಟ್ ಆಫ್ ದಿ ಇಂಟರ್ನೆಟ್ ಬೇಸ್ಡ್ ಪ್ಲಾಟ್ಫಾರ್ಮ್ಸ್ ಕಂಪನೀಸ್ ಎಲ್ಲದರಲ್ಲೂ ನಮಗೆ ಫಾಲ್ ಕಾಣಿಸಿದೆ. ಸ್ಟಾಕ್ ರಿಲೇಟೆಡ್ ಕಾಣಿಸಿರೋಂಥ ಅಪ್ಡೇಟು ನಿಯರ್ಲಿ 1 ಮಿಲಿಯನ್ ಶೇರ್ಸ್ ಹತ್ರ, ಮೀನ್ಸ್ 10 lakh ಶೇರ್ಸ್ ಹತ್ರ ಒಂದು ಟೈಮಲ್ಲಿ ಹ್ಯಾಂಡ್ಸ್ ಚೇಂಜ್ ಆಗಿರೋ ಥರ ಅಪ್ಡೇಟ್ ಬರ್ತಿದೆ. ರೀಸೆಂಟ್ ಟೈಮ್ಸಲ್ಲಿ pre-IPO ಇನ್ವೆಸ್ಟರ್ಸು ಆರ್ ಬಿಗ್ ಇನ್ವೆಸ್ಟರ್ಸ್ ಯಾರಾದ್ರಲ್ಲ ಈ ಕಂಪ್ನೀಸಲ್ಲಿ ಯಾವಾಗಿಂದನೂ ಇನ್ವೆಸ್ಟ್ ಮಾಡಿದಾರಲ್ವ, ಅವರು ಸ್ಲೋ ಆಗಿ ಅವರ ಪಾಲನ್ನ ಸೆಲ್ ಮಾಡ್ಕೊತ ಬರ್ತಿದ್ದಾರೆ. ಅದರಿಂದ ಇವತ್ತು ಯಾರಾದರೂ ಒಂದು ಬಿಗ್ ಪ್ಲೇಯರು ಅವ್ರು ರಿಲೇಟೆಡ್ ಆಗಿರೋಂಥ ಪಾಲನ್ನ ಸೆಲ್ ಮಾಡ್ತಾ ಇದ್ರೆ ಓಪನ್ ಮಾರ್ಕೆಟಲ್ಲಿ ಅದು ನಮಗೆ ಎಂಡ್ ಆಫ್ ದ ಡೇ ಬ್ಲಾಕ್ ಡೀಲ್ನಲ್ಲಿ ಬಲ್ಕ್ ಡೀಲ್ ಸೆಕ್ಷನಲ್ಲಿ ನಮಗೆ NSE ಡೇಟಾನಲ್ಲಿ ಅಪ್ಡೇಟ್ ಆಗುತ್ತೆ. ಸೊ ಇವತ್ತು ನೈಕಾ ಫಾಲ್ ಆಗ್ತಾ ಇರೋದು ಬ್ಯಾಕು ನಿಯರ್ಲಿ 10 lakh ಶೇರ್ಸ್ ಹತ್ರ ಒಂದು ಟೈಮಲ್ಲಿ ಬ್ಲಾಕ್ ಟ್ರೇಡ್ ಆಗ್ತಾ ಇರೋದು ಕಾರಣವಾಗಿ ಸ್ಟಾಕ್ ಪ್ರೈಸಲ್ಲಿ ಇಂಪ್ಯಾಕ್ಟ್ ಅಂತೂ ಕಾಣಿಸಿದೆ. ನೆಕ್ಸ್ಟು ಸೆಬಿ ಅವರು ಟ್ರೇಡರ್ಸ್ ರಿಲೇಟೆಡ್ ಆಗಿ ಒಂದು ಇಂಪಾರ್ಟೆಂಟ್ ಚೇಂಜನ್ನು ತೊಗೊಂಬರೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಇಲ್ಲಿವರೆಗೂ ನಾವು IPOಗೆ ಅಪ್ಲೈ ಮಾಡಬೇಕಂದ್ರೆ ಹೇಗೆ ಅಪ್ಲೈ ಮಾಡ್ತೀವಿ, ತುಂಬ ಜನ ಅವರ ಬ್ಯಾಂಕ್ ಅಕೌಂಟ್ಸಿಂದನೇ IPOಗೆ ಅಪ್ಲೈ ಮಾಡ್ತಾರಲ್ವ. ಈ ಥರ ಮಾಡಿದಾಗ ನಾವು IPOಗೆ ಯಾವುದಾದ್ರೂ ಅಪ್ಲೈ ಮಾಡ್ತೀವಲ್ವ, ಆ ಅಮೌಂಟ್ ನಮ್ಮ ಬ್ಯಾಂಕ್ ಅಕೌಂಟಿಂದ ಡೆಬಿಟ್ ಆಗಲ್ಲ, ಆದರೆ ಬ್ಲಾಕ್ ಆಗಿರುತ್ತೆ. ಒನ್ಸ್ ನಮಗೊಂದು ವೇಳೆ IPO ಅಲಾಟ್ ಆದರೆ ಆ ಅಮೌಂಟ್ ನಮ್ಮ ಬ್ಯಾಂಕ್ ಅಕೌಂಟಿಂದ ಡೆಬಿಟ್ ಆಗುತ್ತೆ, ಇಲ್ಲಾಂದರೆ ಆ ಬ್ಲಾಕ್ ಆಗಿರೋಂಥ ಹಣ ನಮಗೆ ರಿಲೀಸ್ ಆಗೋಗುತ್ತೆ. ನಾವು ಸೆಕೆಂಡ್ರಿ ಮಾರ್ಕೆಟ್ನಲ್ಲಿನೂ ಟ್ರೇಡರ್ಸ್ ಈ ಥರ ವಿಧಾನನೇ ಸೆಬಿ ಅವರು ತಗೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಯಾರಾದರೂ ಟ್ರೇಡಿಂಗ್ ಮಾಡ್ತಿರ್ತಾರಲ್ಲ, ಅವ್ರು ಇಲ್ಲಿವರೆಗೂ ಆ ಅಮೌಂಟ್ನ ಡಿಮ್ಯಾಟ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿ ಅದಾದಮೇಲೆ ಟ್ರೇಡ್ ಮಾಡೋವರು. ಆದರೆ ನೆಕ್ಸ್ಟ್ ಆ ಥರ ಅಲ್ಲದೆ ಎಷ್ಟು ಅಮೌಂಟ್ ಆದರೆ ಟ್ರೇಡಿಂಗ್ ಮಾಡಬೇಕಂತ ಅಂದ್ಕೊಳ್ಳೋರು ಆ ಅಮೌಂಟ್ನ ಅವರ ಬ್ಯಾಂಕ್ ಅಕೌಂಟಲ್ಲಿ ಇರುತ್ತೆ, ಬಟ್ ಬ್ಲಾಕ್ ಆಗಿರುತ್ತೆ. ಸೊ ಒನ್ಸ್ ಅವರು ಅದು ಟ್ರೇಡಿಂಗ್ ಅದು ಯೂಸ್ ಮಾಡಿದ್ರೆ ಅದು ಅವರು ಬ್ಯಾಂಕ್ ಅಕೌಂಟಿಂದ ಡೆಬಿಟ್ ಆಗುತ್ತೆ, ಇಲ್ಲಾಂದರೆ ಅಗೇನ್ ಆ ಅಮೌಂಟು ರಿಲೀಸ್ ಆಗೋಗುತ್ತೆ. ಸೊ ಆ ಥರ ಅಂತ ವಿಧಾನನ ಸೆಬಿಯವರು ತಗೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಇದಕ್ಕೋಸ್ಕರ ಹೇಳಿ ಸೆಬಿಯವರು ಡಿಸ್ಕಷನ್ ಪೇಪರ್ನ ರಿಲೀಸ್ ಮಾಡಿದ್ದಾರೆ. ಸೊ ಸೆಬಿಯವರು ಪಬ್ಲಿಕ್ಕಿಂದ ಯಾವ ಥರ ರೆಸ್ಪಾನ್ಸ್ ಬರುತ್ತೋ ನೋಡಿ ಅದರ ರಿಲೇಟೆಡ್ ಆಗಿ ಫರ್ದರ್ ಆಗಿ ಡಿಸಿಷನ್ ತಗೊಳ್ತಾರೆ.
ಸೊ ಇದಂತೂ ಟ್ರೇಡರ್ಸ್ ರಿಲೇಟೆಡ್ ಆಗಿ ಪಾಸಿಟಿವ್ ಆಗಿ ನಾವು ಅರ್ಥ ಮಾಡ್ಕೋಬಹುದು. ಏನಕ್ಕಂದ್ರೆ ಇದು ಅಮೌಂಟ್ ಬ್ಲಾಕ್ ಆಗಿರುತ್ತೆ, ಜಸ್ಟ್ ಟ್ರೇಡ್ ಮಾಡಿದ್ರೆ ಕಟ್ ಆಗುತ್ತೆ, ಇಲ್ಲಾಂದ್ರೆ ಅದು ನಮ್ಮ ಬ್ಯಾಂಕ್ ಅಕೌಂಟ್ನಲ್ಲೇ ಆ ಅಮೌಂಟ್ ರಿಲೀಸ್ ಆಗೋಗುತ್ತೆ. ಸೊ ನಾವು ಡಿಮ್ಯಾಟ್ ಅಕೌಂಟು, ಬ್ಯಾಂಕ್ ಅಕೌಂಟು, ಡಿಮ್ಯಾಟ್ ಅಕೌಂಟು ಟ್ರಾನ್ಸ್ಫರ್ ಮಾಡ್ಕೊಳ್ಳೋಂಥ ಟೈಮ್ ಅಂತೂ ಕಮ್ಮಿ ಆಗುತ್ತೆ. ನೆಕ್ಸ್ಟ್ ನಿಫ್ಟಿ ಆ್ಯಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆಂಟು. ನಿಫ್ಟಿ ಸಪೋರ್ಟು 18,020, ಇಫ್ ಅದೇನಾದರೂ ಬ್ರೇಕ್ ಆದರೆ 17,950 ಆ್ಯಂಡ್ ರೆಸಿಸ್ಟೆಂಟು 18,090 to 18,120, ಆ 30 ಪಾಯಿಂಟ್ ರೇಂಜು ಗಮನಿಸಿ. ಆ್ಯಂಡ್ ಬ್ಯಾಂಕ್ ನಿಫ್ಟಿ 41,920ನ ಸಪೋರ್ಟ್ ಆಗಿ 42,450ನ ರೆಸಿಸ್ಟೆಂಟ್ ಆಗಿ ಗಮನಿಸಿ. ಆ್ಯಂಡ್ ಆಪ್ಷನ್ ಚೈನ್ ಡೇಟಾ ಸೇಮ್ ಡೇಟಾನೇ ಗಮನಿಸ್ತಾ ಇದ್ದೀನಿ. ಡೌನ್ ಸೈಡು 17,800, ಅಪ್ ಸೈಡು 18,300. ಈಗ ಸ್ವಲ್ಪ ಸ್ಪೇಸ್ ಇದೆ ನಮಗೆ. ಡೌನ್ ಸೈಡ್ 250 ಪಾಯಿಂಟ್ಸ್ ಆ್ಯಂಡ್ ಅಪ್ ಸೈಡು 250 ಪಾಯಿಂಟ್ಸು. ಎಕ್ಸಾಕ್ಟ್ಲಿ ನಾವು ಮಿಡಿಲಲ್ಲಿದ್ವಿ, ಅದರಿಂದ ಈಗ ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ಡೌನ್ ಸೈಡ್ ಏನೋ ಬರುವಾಗ ಏನಾದರೂ ಚೇಂಜ್ ಮಾಡಬೇಕಂತ ಅಂದ್ಕೊಂಡ್ರೆ 17,800 ಬದಲು 17,500 ಅನದರ್ ಲೆವೆಲ್ ಆಫ್ ಸಪೋರ್ಟ್ ಆಗಿ ನಾವು ಆಪ್ಷನ್ ಚೈನ್ ಡೇಟಾ ಪ್ರಕಾರ ಗಮನಿಸಬಹುದು. ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡಿರೋಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ಸ್ ಆಕ್ಟಿವೇಟ್ ಮಾಡ್ಕೊಳ್ಳಿ. ಈ ಡೇಟಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಯೂಸ್ ಆಗುತ್ತಂದರೆ ತಪ್ಪದೇ ಶೇರ್ ಮಾಡಿ. ಥ್ಯಾಂಕ್ ಯು.